ಹಾಯ್, ಶೋಭಾ ಕುಕಿಂಗ್ ಚಾನಲ್ಗೆ ವೆಲ್ಕಮ್. ತುಂಬ ರುಚಿಯಾಗಿ ಚಿತ್ರಾನ್ನ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಎಣ್ಣೆ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ. ಶೇಂಗಾ ಫ್ರೈ ಮಾಡಿ ತಗೋಬೇಕು. ನೋಡಿ, ಶೇಂಗಾ ಫ್ರೈ ಆಗಿದೆ, ತಗೊತಾ ಇದ್ದೀನಿ, ಎತ್ತಿಡ್ತಾ ಇದ್ದೀನಿ. ಇದು ಶೇಂಗಾ ಒಗ್ಗರಣೆ ಜೊತೆಗೆ ಹಾಕಿದರೆ ಈರುಳ್ಳಿ ಹಾಕ್ತೀವಲ್ಲ, ಎಲ್ಲ ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ತೆಗಿಬೇಕು ಮೊದಲದಾಗಿ ಹುರಿದ್ಬಿಟ್ಟು. ಚಿತ್ರಾನ್ನ ಜೊತೆಗೆ ಕ್ರಿಸ್ಪಿಯಾಗಿ ಸಿಗ್ತೈತೆ ಎಣ್ಣೆಲಿ ಹುರಿದ್ಬಿಟ್ಟು ತಗೊಂಡ್ರೆ ಶೇಂಗಾವ. ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಮೆಣಸಿನ್ಕಾಯಿ ಚೆನ್ನಾಗಿ ಎಣ್ಣೆಲಿ ಹುರಿಬೇಕು. ಎಣ್ಣೆಲಿ ಮೆಣಸಿನ್ಕಾಯಿ ಚೆನ್ನಾಗಿ ರೋಸ್ಟ್ ಆಗಿದ್ದಾಯಿತು. ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಕೂಡ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ. ಈಗ ಟೊಮೊಟೊ ಹಾಕ್ತಾ ಇದ್ದೀನಿ. ಟೊಮೊಟೊ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಚಿತ್ರಾನ್ನ ಗೊಜ್ಜು ಎಷ್ಟು ಚೆನ್ನಾಗಿ ಬೇಯಿಸಿ ತೊಗೊತೀವೋ ನಾವು, ಅಷ್ಟೇ ಟೇಸ್ಟಿಯಾಗಿರ್ತೈತೆ ಚಿತ್ರಾನ್ನ. ಇದು ಹಸಿ ಹಸಿ ಇರಬಾರ್ದು, ಟೊಮೊಟೊ ಆಗಲಿ ಈರುಳ್ಳಿ ಆಗಲಿ. ಬೇಕಿದ್ರೆ ಒಂದು ಪ್ಲೇಟ್ ಮುಚ್ಚಿ ಕೂಡ ಸಣ್ಣೂರೇ ಮಾಡಿ ಬೇಯಿಸ್ಕೋಬೇಕು ಟೊಮೊಟೊವ. ಫೈನಲಿ ಚಿತ್ರಾನ್ನ ಗೊಜ್ಜು ಕೂಡ ರೆಡಿ ಆಯಿತು. ಅನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಲಾಸ್ಟಿಗೆ ಶೇಂಗಾ ಹಾಕ್ತಾ ಇದ್ದೀನಿ. ನೋಡಿ, ಶೇಂಗಾ ಕ್ರಿಸ್ಪಿಯಾಗಿ ಸಿಗತ್ತೆ, ತಿನ್ನೋಕ್ಕೂ ಕೂಡ ತುಂಬ ರುಚಿಯಾಗಿರ್ತೈತೆ. ಇದೇ ಮೆಥಡಲ್ಲಿ ಫಾಲೋ ಮಾಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಒಂದು ನಿಂಬೆಹಣ್ಣು ಕೂಡ ಹಿಂಡ್ಕೋಬೋದು, ಹುಳಿ ಇಷ್ಟ ಆಗೋರಿಗೆ. ನಾನು ಟೊಮೊಟೊ ಹಾಕಿದ್ದೀನಲ್ಲ, ಹುಳಿ ಸಾಕಾಗತ್ತೆ. ನೋಡಿ, ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ಇದ್ರ ಜೊತೆಗೆ ಚಟ್ನಿನಾದರೂ ಮಾಡ್ಕೊಂಡು ತಿನ್ಬೋದು. ಹಾಗೆ ಕೂಡ ತುಂಬ ರುಚಿಯಾಗಿರ್ತೈತೆ. ಇದೇ ಮೆಥಡಲ್ಲಿ ಫಾಲೋ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.